ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾನಚ್ಕೆ BMTC ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೀವೇನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಈ ಒಂದು ನಾನಚ್ಕೆ BMTC ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2286 ಉದ್ಯೋಗಕ್ಕೆ ಅರ್ಜಿಯನ್ನು ಕರೆಯಲಾಗಿತ್ತು. ಈ ಒಂದು 2286 ಉದ್ಯೋಗಕ್ಕೆ ಒಟ್ಟು 23,023 ಅರ್ಜಿಯನ್ನು ಹಾಕಲಾಯಿತು. ಹಾಗೆ ಈ ಒಂದು ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 18,878. ಅಂದರೆ ಒಂದು ಪೋಸ್ಟ್ಗೆ ಇಲ್ಲಿ 7 ರಿಂದ 8 ಜನ ಫೈಟ್ ಮಾಡ್ತಾ ಇದ್ದಾರೆ. ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಮ್ಮ ಒಂದು CET ಎಕ್ಸಾಮ್ನ 75%, ಹಾಗೆ ನಿಮ್ಮ ಒಂದು PU ಮಾರ್ಕ್ಸ್ನ 25%ನ ಒಳಗೊಂಡಿರುತ್ತೆ. ಹಾಗೆ ಈ ಒಂದು 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟಲ್ಲಿ ಕೆಲವೊಂದು ಅಭ್ಯರ್ಥಿಗಳು CETಯಲ್ಲಿ 90 ಮಾರ್ಕ್ಸ್ ಮಾಡಿರ್ತಾರೆ, ಅವ್ರದ್ದು PU ಮಾರ್ಕ್ಸ್ ಕಡಿಮೆ ಇರುತ್ತೆ, ಆವಾಗ ಇವರು ಸೆಲೆಕ್ಟ್ ಆಗದೆ ಇರ್ಬೋದು. ಹಾಗೆ ನೀವೇನಾದರೂ CETಯಲ್ಲಿ ಸ್ವಲ್ಪ ಲೋ ಸ್ಕೋರ್ ಮಾಡಿ, ಅಂದರೆ ಒಂದು 70 ಸ್ಕೋರ್ ಮಾಡಿ, PU ಮಾರ್ಕ್ಸಲ್ಲಿ ನಿಮ್ದು ಏನಾದರೂ ಚೆನ್ನಾಗಿ ಸ್ಕೋರ್ ಇದ್ದರೆ ಅಲ್ಲಿ ನೀವು 1:5 ಲಿಸ್ಟ್ಗೆ ಆಯ್ಕೆ ಆಗ್ತೀರಾ. ಇದರಲ್ಲಿ ನಿಮ್ಮ ಒಂದು CET ಎಕ್ಸಾಮ್ ಸಹ ಇಂಪಾರ್ಟೆಂಟು, ಹಾಗೆ ನಿಮ್ಮ ಒಂದು PU ಮಾರ್ಕ್ಸ್ ಕಾರ್ಡ್ ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಎರಡು ಪೇಪರ್ ಸೇರಿ 80 ಮಾರ್ಕ್ಸ್ ತೊಗೊಂಡ್ರೆ ಇದರ ಒಂದು 75%ನ ಕೌಂಟ್ ಮಾಡ್ತಾರೆ. ಹಾಗೆ ನಿಮ್ಮ ಒಂದು PU ಮಾರ್ಕ್ಸಲ್ಲಿ ಒಂದು 60 ಮಾರ್ಕ್ಸ್ನ ತೊಗೊಂಡಿದ್ರೆ ಎಕ್ಸಾಂಪಲ್, ಇದರ ಒಂದು 25%ನ ಈ ಒಂದು 1:5 ಲಿಸ್ಟಲ್ಲಿ ಕೌಂಟ್ ಮಾಡಲಾಗುತ್ತೆ. ಈ ಒಂದು ನಾನಚ್ಕೆ BMTC ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ 1:5 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋದಾದರೆ ಜನರಲ್ ಮೆರಿಟ್ 42, ಥರ್ಡ್ ವಿ 39 ಅಬೋವ್ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಅವರು 1:5 ಲಿಸ್ಟ್ಗೆ ಆಯ್ಕೆ ಆಗ್ತಾರೆ. ಹಾಗೆ 2B 37, ST 34, ಥರ್ಡ್ A 38, 2A 40, SC 36, ಹಾಗೆ ಕ್ಯಾಟಗರಿ 1 36. ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತಾ. ಈ ಒಂದು ಮಾಹಿತಿ BMTCಯಿಂದ ಬಂದ ಒಂದು ಅಫಿಷಿಯಲ್ ಮಾಹಿತಿ ಇದಾಗಿರುವುದಿಲ್ಲ, ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿ. ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನಲ್ಲಿ 1 ಅಥವಾ 2 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ಇದೇ ಥರದ ಒಂದು BMTC ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.